ಗದಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರು ಪರದಾಡಿದ್ದಾರೆ. ಐಸಿಯು ವಾರ್ಡ್ನಲ್ಲಿ ಎಸಿ ಬಂದ್ ಆಗಿದೆ. ಇದು ಬಾಣಂತಿಯರಿಗೆ ಸಮಸ್ಯೆ ಮಾಡಿದೆ. ಅದರ ಜೊತೆಗೆ ಆಸ್ಪತ್ರೆಯಲ್ಲಿ ಲಿಫ್ಟ್ ಕೂಡ ಇಲ್ಲ. ಲಿಫ್ಟ್ ಕೂಡ ಕೆಟ್ಟು ಹೋಗಿದೆ. ದಂಡಪ್ಪ ಮಾನ್ವಿ ಹೆರಿಗೆ ಆಸ್ಪತ್ರೆ ಅವ್ಯವಸ್ಥೆಯ ಆಗರ ಆಗಿ ಹೋಗಿದೆ. ಬಾಣಂತಿಯ ಸಂಬಂಧಿಕರು ಕಿಡಿಕಾರ್ತಾ ಇದ್ದಾರೆ. ನಡೆದಾಡೋದಕ್ಕೂ ಕಷ್ಟ ಪಡ್ತಾ ಇರ್ತಾರೆ. ಅಂಥದ್ರಲ್ಲಿ ಲಿಫ್ಟ್ ಇಲ್ಲ, ಐಸಿಯುನಲ್ಲಿ ಎಸಿ ಇರೋದಿಲ್ಲ. ಆಸ್ಪತ್ರೆಯಲ್ಲಿ ಹೇಗಿರ್ಬೇಕು? ಆಸ್ಪತ್ರೆಯಲ್ಲಿ 10 ಎಸಿ ಕಂಪ್ರೆಸರ್ಗಳು ಕಳ್ತನ ಆಗಿದೆ. ಆಕ್ಸಿಜನ್, ಎಸಿ ಸರಬರಾಜು ಮಾಡುವಂತ ಪೈಪು ಅದನ್ನೂ ಕೂಡ ಕಳ್ಳರು ಕದ್ಕೊಂಡು ಹೋಗಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಆರೋಗ್ಯ ಇಲಾಖೆ ಕಡೆಯಿಂದ ಏನೂ ಒಂದು ವ್ಯವಸ್ಥೆ ಆಗಿಲ್ಲ. ಡೋಂಟ್ ಕೇರ್. ದೂರು ಕೂಡ ಕೊಡದೇನೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದರಿಂದ ಪರದಾಡ್ತಾ ಇರೋದು ರೋಗಿಗಳು. ಆಸ್ಪತ್ರೆಯಲ್ಲಿ ನೀವು ಗಮನಿಸಬಹುದಲ್ಲ, ಟೇಬಲ್ ಫ್ಯಾನ್ ಅನ್ನೆಲ್ಲ ತಗೊಂಡು ಬಂದು ಇಟ್ಕೊಂಡು ಸರ್ವೈವ್ ಆಗ್ತಾ ಇದ್ದಾರೆ ಬಾಣಂತಿಯರು, ಮಕ್ಕಳು. ಎಸಿ ಇಲ್ಲ, ಲಿಫ್ಟ್ ವ್ಯವಸ್ಥೆ ಇಲ್ಲ, ಇರೋ ಬರೋ ವಸ್ತುಗಳನ್ನೆಲ್ಲ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ದೂರು ಕೂಡ ಇಲ್ಲ. ಬಾಣಂತಿಯ ಕುಟುಂಬಸ್ಥರು, ಅದ್ರ ಜೊತೆಗೆ ಅವರ ಸಹಾಯಕ್ಕೆ ಅಂತ ಬಂದವರು ಇಲ್ಲಿ ಆಸ್ಪತ್ರೆ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ನಮ್ಮ ಮಗಳದಾಗಿತ್ರಿ, ಸಿಜ್ರಿನ್ ಆಗಿತ್ರಿ. ತುಂಬಾ ಸೆಕೆ ಬರ್ತಿತ್ರಿ. ಇಲ್ಲೇ ಇದ್ದಿರಿ. ತ್ರಾಸ್ ಮಾಡ್ಕೊಂಡ್ರಿ ಹುಡುಗರು, ತ್ರಾಸ್ ಮಾಡ್ಕೊಂಡ್ರಿ ಸಿಜ್ರಿನ್ ಆದ್ರ. ಏನಿಲ್ರಿ, ಫ್ಯಾನ್ ಐತ್ ಬಿಡ್ರಿ, ನಮಗ್ ಗಾಳಿ ಬರ್ಲಿಲ್ರಿ ಆ ಕಡೆ. ಸಾಂಗ್ತಿ ತ್ರಾಸ್ ಮಾಡ್ಕೊಂಡ್ರಿ ಬಾಣ್ತಾರ ಪಾಪ. ಏನು ಇಲ್ಲ ಬಿಡ್ರಿ, ಎಲ್ಲ ಸಲವತ್ತ ಐತ್ರಿ. ಇದ ಒಂದು ಇಲ್ಲ ನೋಡ್ರಿ. ಚಲೋ ನೋಡ್ತಾರೆ ಇನ್ನೇನು ಡಾಕ್ಟ್ರ್ ಎಲ್ಲ. ಇದು ಒಂದೇ ಇಲ್ರಿ, ಎಸಿದಷ್ಟೇ ಇಲ್ರಿ. ಇದಷ್ಟೇ ಸಮಸ್ಯೆ. ಇದು ಮತ್ತು ಸಿಜ್ರಿಗೆ ಅದ್ರಾಗ ಸಂಕಟ ಆಗೋದು, ತ್ರಾಸ ಆಗೋದು ಮಾಡ್ತಾರೆ. ನಮ್ಮ ಮಗಳದಾಗಿತ್ರಿ. PHO ಕೂಡ ಇದಕ್ಕೆ ಮಾತನಾಡಿದ್ದಾರೆ. ಏನಾಗ್ತಾ ಇದೆ ಅನ್ನೋದನ್ನ ಹೇಳಿದ್ದಾರೆ ಅವರು. ಬನ್ನಿ ನೋಡೋಣ. ಹಾಸ್ಪಿಟ್ಲಿಗೆ ಯಾವುದೋ ಹೆಡ್ ಆಫ್ ಅಕೌಂಟು ಆಗಲಿ ಅಥವಾ DDO ಕೋಡ್ ಯಾವುದೂ ಇರಲಿಲ್ಲ. ಹಿಂದಕ್ಕೆ ಜಿಲ್ಲಾ ಆಸ್ಪತ್ರೆ ಇದ್ದಾಗ ಜಿಲ್ಲಾ ಆಸ್ಪತ್ರೆ ಒಳಗನೆ ಇದು ಮ್ಯಾಟರ್ನಿಟಿ ಹಾಸ್ಪಿಟಲ್ ಕಾರ್ಯನಿರ್ವಹಿಸ್ತಿತ್ತು. ಡಿಸ್ಟ್ರಿಕ್ಟ್ ಸರ್ಜನ್ ಅವರಿಗೆ ಡ್ರಾಯಿಂಗ್ ಆಫೀಸರ್ ಇದ್ದರು. ಯಾವಾಗ ನಮ್ಮಲ್ಲಿ ಮೆಡಿಕಲ್ ಕಾಲೇಜ್ ಆಯಿತು, ಮೆಡಿಕಲ್ ಕಾಲೇಜಿಗೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮರ್ಜ್ ಆಗಿದ್ದರಿಂದ ಇದಕ್ಕೆ ಯಾವುದೋ ತರಹದ ಹೆಡ್ ಆಫ್ ಅಕೌಂಟು DDO ಕೋಡ್ ಇರಲಿಲ್ಲ. ಆ ಉದ್ದೇಶದಿಂದ ನಾವೀಗ ಆಲ್ರೆಡಿ ಆ DDO ಕೋಡ್ ಹೆಡ್ ಆಫ್ ಅಕೌಂಟ್ ಬೇಕಂತೇಳಿ ಇದನ್ನು ತೊಗೊಳೋದು ಕೆಲಸ ಮಾಡೋಕತ್ತೀವಿ. ಇನ್ನೊಂದು ತಿಂಗಳು 2 ತಿಂಗಳ DDO ಕೋಡ್ ಹೆಡ್ ಆಫ್ ಅಕೌಂಟು ಬರ್ತದೆ. ಈಗ ನಮ್ಮಲ್ಲಿ ಅಲ್ಲಿ ಬಂದ ಮೇಲೆ ಹ್ಯಾಂಡ್ ಓವರ್ ಆದಮೇಲೆ ಕೆಲವೊಂದಿಷ್ಟು ನ್ಯೂನತೆಗಳಿದ್ದು KJCRP ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂಜಿನಿಯರಿಂಗ್ ಡಿವಿಷನಿಂದ ಏನೇನು ರಿಪೇರ್ ಇದಾವೆಲ್ಲ ಎಸ್ಟಿಮೇಟ್ ಮಾಡಿಸಿ ಆಲ್ರೆಡಿ ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಿದ್ದೇವೆ. ಈಗ ಮೊನ್ನೆ ಒಂದು ತಿಂಗಳ ಹಿಂದ್ಗಡೆ ಒಂದಿಷ್ಟು ಅಲ್ಲಿ ಆಕ್ಸಿಜನ್ ಪೈಪ್ಲೈನ್ ಎಲ್ಲ ಕಳುವಾಗಿದ್ದು ಅದನ್ನು ಹೋಗಿ ನಾವು ಆಲ್ರೆಡಿ ರಿಪೇರಿ ಮಾಡಿಸಿ ಆಕ್ಸಿಜನ್ ಪೈಪ್ಲೈನ್ನ ಇನ್ಸ್ಟಾಲ್ ಮಾಡಿಸಿದ್ದೇವೆ. CCTV ಏನು ಮೊದಲಿನ ಹಳೆ CCTV ಯಾವ ವರ್ಕ್ ಆಗ್ತಾಯಿಲ್ಲ. ಹೀಗಾಗಿ ಎಲ್ಲ CCTV ತೆಗೆದು ನಾವು CCTV ಹಾಕಿಸ್ತಾ ಇದ್ದೇವೆ. ಕೆಲವೊಂದು ನ್ಯೂನತೆಗಳಿದ್ದು ಅವನ್ನೆಲ್ಲ ಸರಿಪಡಿಸಿ ಎಲ್ಲ ಮೆಡಿಕಲ್ ಆಫೀಸರ್ಸು ಮತ್ತು ಸ್ಟಾಫ್ ಎಲ್ಲ ಮೀಟಿಂಗ್ ಮಾಡಿಕೊಂಡು ಅವರಿಂದ ಏನೇನು ಯಾವುದೇ ಕಾರಣಕ್ಕೂ ಜನರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕಂತ ಇನ್ಸ್ಟ್ರಕ್ಷನ್ ಕೊಟ್ಟಿದೆ. ಅವ್ರಿಗೆ ಏನೇನು ಎಮರ್ಜೆನ್ಸಿ ಸದ್ಯಗೆ ಅದರದೇ. ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಆಸ್ಪತ್ರೆಯ ಅವ್ಯವಸ್ಥೆಯನ್ನು ವಿವರಿಸಿದ್ದಾರೆ, ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಗದಗ ನಗರದ ದುಂಡಪ್ಪ ಮಾನ್ವಿ ಹೆರಿಗೆ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಆಗರಾಗಿದೆ. ಒಂದೆಡೆ ಕಳ್ಳರ ಹಾವಳಿ ಇದೆ, ಮತ್ತೊಂದೆಡೆ ಇಲ್ಲಿನ ರೋಗಿಗಳು ಮೂಲಭೂತ ಸೌಕರ್ಯ ಇಲ್ಲದೆ ಪರದಾಡುವಂಥ ಸ್ಥಿತಿ ನಿರ್ವಹಣೆ ಆಗಿದೆ. ಅದರಲ್ಲೂ ಕೂಡ ಗಂಭೀರ ಸ್ಥಿತಿ ಇರುವಂಥ ಏನು ರೋಗಿಗಳು ಹಾಕುವಂಥ ICU ಪರಿಸ್ಥಿತಿ ಅಂದರೂ ಅದು ಕೂಡ ICUಕ್ಕೆ ಹೋಗಿದೆ ಅಂತ ಹೇಳ್ಬೋದು. ಈಗ ನಾವು ಗದಗ ನಗರದ ಏನು ಹೆರಿಗೆ ಆಸ್ಪತ್ರೆಯಲ್ಲಿ ನೋಡ್ಬೋದು ಎಷ್ಟೊಂದು ಅವ್ಯವಸ್ಥೆಗಳಿದ್ದಾವೆ ಅಂತ ಅನ್ನೋಂಥದ್ದು. ಈಗ ಅಲ್ಲಿ ಭಾಗ ನೋಡಿ, ಇದು AC ಸೆಂಟ್ರಲೈಸ್ಡ್ AC ಇರುವಂಥದ್ದು. ಇದು ಸಂಪೂರ್ಣ ಕಿತ್ಕೊಂಡು ಹೋಗಿದೆ. ಇದು ರಿಪೇರಿ ಮಾಡಿಸುವಂಥ ಗೋಜಿಗೆ ಹೋಗಿಲ್ಲ. ಇದು ಒಂದು ಭಾಗ. ಆದರೆ ಈಗ ನಾವು ಈ ಒಂದು ICU ಒಂದು ವಾರ್ಡದ ಪರಿಸ್ಥಿತಿ ನಾವು ತೋರಿಸ್ಕೊಂತ ಹೋಗ್ತೀವಿ, ನೋಡ್ಬೋದು. ಯಾಕೆಂದರೆ ಇಲ್ಲಿ ನಿತ್ಯವೂ ಕೂಡ ನೂರಾರು ರೋಗಿಗಳು ಬರ್ತಾರೆ. ರೋಗಿಗಳು ವಿಶೇಷವಾಗಿ ಹೆರಿಗೆ ಗರ್ಭಿಣಿ ಸ್ತ್ರೀಯರು ಹೆರಿಗೆಗಾಗಿ ಇರುವಂಥ ಆಸ್ಪತ್ರೆ. ಹೀಗಾಗಿ ಪ್ರತಿದಿನ ಕೂಡ OPDಯಿಂದ ನೂರಾರು ರೋಗಿಗಳು ಇಲ್ಲಿ ಬರ್ತಾರೆ. ಜೊತೆಗೆ ಹೆರಿಗೆಗಾಗಿ ಅಡ್ಮಿಟ್ ಕೂಡ ಆಗ್ತಿರ್ತಾರೆ. ಕೆಲವೊಂದು ಹೆರಿಗೆ ಸಂದರ್ಭದಲ್ಲಿ ನಾರ್ಮಲ್ ಡೆಲಿವರಿ ಆಗ್ತಿರ್ತವೆ, ಕೆಲವೊಂದು ಸಿಜರಿನ್ ಕೂಡ ಆಗ್ತಿರ್ತವೆ. ಈಗ ಸಿಜರಿನ್ ಆದರೆ ಒಂದು ಗಂಭೀರವಾದಂಥ ಇರುವಂಥ ಏನು ಬಾಣಂತಿಯರನ್ನು ಈಗ
ICU ಕೊಠಡಿಯಲ್ಲಿ ಹಾಕಿ ಚಿಕಿತ್ಸೆ ನೀಡಬೇಕು. ಈಗ ನಾವು ICU ವಾರ್ಡನ್ನು ನಾವು ತೋರಿಸ್ತೀವಿ. ಇದು ICU ವಾರ್ಡ್. ಇದು ICU ವಾರ್ಡ್ ಸ್ಥಿತಿ ಹೇಗಿದೆ ನೋಡಿ. ಒಂದು ಡೋರು ಕೂಡ ಏನು ಸರಿಯಾಗಿಲ್ಲ. ಜೊತೆಗೆ ICU ಅಂದರೆ ಹೆಂಗಿರ್ಬೇಕಂತಂದ್ರೆ ಇದು ಸಂಪೂರ್ಣ AC ಇರಬೇಕು. ಯಾಕಂತಂದರೆ ICUದೊಳಗೆ ಗಂಭೀರ ಏನು ರೋಗಿಗಳಿರ್ತಾರೆ. ಈಗ AC ಇರಬೇಕು. ಆದರೆ ಈ ಒಂದು ICU ರೂಮ್ ಎಷ್ಟೊಂದು ಅವ್ಯವಸ್ಥೆ ಆಗರಾಗಿದೆ ಅಂದರೆ ಈ ಒಂದು ICU ರೂಮಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ. ಪ್ರಮುಖವಾಗಿ ಅಂದರೆ AC ಸೆಂಟ್ರಲೈಸ್ಡ್ AC ಇರುವಂಥದ್ದು ಎಲ್ಲವೂ ಕೂಡ ಬಂದಾಗಿ ಹೋಗ್ಬಿಟ್ಟಿದ್ದಾವೆ. ಹೀಗಾಗಿ ಇಲ್ಲಿನ ವೈದ್ಯರು ಕೂಡ ಇಲ್ಲಿನ ಏನು ಸಿಜರಿನ್ ಆದಂಥ ರೋಗಿಗಳಿಗೆ ಏನು ಬಾಣಂತಿಯರು ಇರ್ತಾರೆ ಅವರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಹೆದರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ವೈದ್ಯರು ಕೂಡ ಚಿಕಿತ್ಸೆ ಮಾಡಬೇಕಾದ್ರೆ ಅವರಿಗೆ ಮೂಲಭೂತ ಸೌಕರ್ಯಗಳು ಬೇಕು. ಇಲ್ಲಿ ICU ಅಂತಂದರೆ ICUದೊಳಗೆ ಪ್ರಮುಖವಾಗಿ ಇಲ್ಲಿ AC ಇಲ್ಲ ಅಂತಂದರೆ ಇಲ್ಲಿನ ರೋಗಿಗಳಿಗೆ ಎಷ್ಟೊಂದು ಕಷ್ಟ ಆಗುತ್ತೆ, ಎಷ್ಟೊಂದು ಸಂಕಟ ಪಡುವಂತಾಗುತ್ತೆ. ಆ ಒಂದು ರೋಗಿಗಳು ಮೊದಲೇ ಗಂಭೀರ ಪರಿಸ್ಥಿತಿ ಇರುವಂಥ ರೋಗಿಗಳು. ಇವೆಲ್ಲ ಮೂಲಭೂತ ಸೌಕರ್ಯ ಇಲ್ಲಕ್ಕೆ ಅಕ್ಷರಶಃ ಇಲ್ಲಿ ಸಾಕಷ್ಟು ಅವ್ಯವಸ್ಥೆ ಆಗರಾಗಿದೆ. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಹೀಗಾಗಿ ಇಲ್ಲಿನ ವೈದ್ಯರು ಕೂಡ ರೋಗಿಗಳಿಗೆ ಚಿಕಿತ್ಸೆ ಮಾಡೋಕ್ಕೂ ಕೂಡ ಹೆದರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಾರೆಯಾಗಿ ಈಗ ಮತ್ತೊಂದೆಡೆ ಇನ್ನೊಂದು ವಿಶೇಷ ಏನಪ್ಪ ಅಂತೇಳಿ ಈಗ ಸಾಕಷ್ಟು ಇಲ್ಲೇನು ಅಲ್ಯೂಮಿನಿಯಂ ಇದ್ದು ತಾಮ್ರ ಪೈಪ್ಗಳು ಇರ್ತವೆ ICU ಸಪ್ಲೈ ಮಾಡಲಿಕ್ಕೆ, ಅವು ಕೂಡ ಕಳ್ಳರು ನಿತ್ಯವೂ ಕೂಡ ಏನು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಪೊಲೀಸ್ ಕಂಪ್ಲೇಂಟ್ ಕೂಡ ನೀಡಲಾಗ್ತಾಯಿದೆ. ಆದರೆ ಪೊಲೀಸರು ಕೂಡ ಕ್ರಮ ಕೈಗೊಳ್ಳುತ್ತಾ ಇಲ್ಲ ಅಂತ ಅನ್ನೋಂಥದ್ದು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಅಧಿಕಾರಿಗಳು ವಾದ ಆಗಿದೆ. ಒಟ್ಟಾರೆಯಾಗಿ ಗದಗ ಹೆರಿಗೆ ಆಸ್ಪತ್ರೆಗೆ ಒಂದು ಕಡೆ ಕಳ್ಳರ ಕಾಟ, ಮತ್ತೊಂದೆಡೆ ಅವ್ಯವಸ್ಥೆ ಆಗರದಿಂದ ಇಲ್ಲಿ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ. ಇದು ಗದಗ ಸರ್ಕಾರಿ ಆಸ್ಪತ್ರೆ ಮಾತ್ರ ಅಲ್ಲ, ರಾಜ್ಯದಲ್ಲಿ ಬಹಳಷ್ಟು ಸರ್ಕಾರಿ ಆಸ್ಪತ್ರೆಗಳು ಇದೇ ರೀತಿಯಾಗಿ ಅವ್ಯವಸ್ಥೆಯ ಆಗರ ಆಗಿದೆ. ನಮ್ಮ ಜೊತೆಗೆ ಸಚಿವರಾಗಿರುವ UT ಖಾದರ್ ಅವರು ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮಾತನಾಡಿಸ್ತೀನಿ. ನಮಸ್ತೆ. ನಮಸ್ತೆ. ನಿಮ್ಗೆ ಗಮನಕ್ಕೆ ಬಂದಿರುತ್ತೆ ಸರ್, ಈ ವರದಿಗಳನ್ನ ನೋಡಿರ್ತೀರಿ ನೀವು. AC ಇಲ್ಲ, ಬಾಣಂತಿಯರಿರ್ತಾರೆ, ಪುಟ್ಟ ಮಕ್ಕಳಿರ್ತಾರೆ, ಅವ್ರಿಗೊಂದು ಎಷ್ಟೊಂದು ಸಮಸ್ಯೆಗಳಾಗ್ತಾ ಇರುತ್ತೆ. ಏನು ಸೊಲ್ಯೂಷನ್ ಅಂದ್ರೆ ಏನಿದು? ಇದೇ ರೀತಿಯಾಗಿ ಮುಂದುವರಿಯುತ್ತಾ ಹೆಂಗೆ ಅಂತ? ನಂಗೆ ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ಈ ವಿಚಾರ ಬಂತು. ಅಲ್ಲೇ ಸ್ಥಳೀಯ ಜನರು ಅಥವಾ ಜನಪ್ರತಿನಿಧಿ ಅದಕ್ಕೆ ಯಾರು ನಮ್ಮ ಗಮನಕ್ಕೆ ಇನ್ನು ಕೂಡ ತರಲಿಲ್ಲ. ಆದರೂ ಕೂಡ ನಿಮ್ಮ ಆ ಒಂದು ಮಾಧ್ಯಮದ ವರದಿ ಮುಖಾಂತರ ನಾನು ಈಗಾಗಲೇ ನಮ್ಮ ಅಧಿಕಾರಿಗೆ ಸೂಚಿಸಿ ಏನದು ಸ್ಪಷ್ಟವಾದ ಚಿತ್ರವಂತ ಅಲ್ಲಿ ವಿಚಾರ ಏನಿದೆ ಎನ್ಕ್ವೈರಿ ಮಾಡಿ ಅದನ್ನು ತನಿಖೆ ಮಾಡಿ ಅದನ್ನು ವರದಿ ಸಲ್ಲಿಸಕ್ಕೆ ಹೇಳಿದ್ದೇನೆ. ಮತ್ತು ಜಿಲ್ಲಾಧಿಕಾರಿ ಕೂಡ ನಾನು ಸೂಚಿಸ್ತೇನೆ ಅಲ್ಲಿ ಹೋಗಿ ಅದು ಏನಾಗಿದೆ ನೋಡಿಕೊಂಡು ಅದಕ್ಕೆ ಕೊಡ್ಲಿಕ್ಕೆ. ಅಲ್ಲಿ ಹೆಚ್ಚು ಕಮ್ಮಿ ಇದ್ರೆ ಅದನ್ನು ಖಂಡಿತವಾಗಿ ನಾನು ಸರಿಪಡಿಸ್ತೇನೆ. ಮತ್ತು ಬಹುಶಃ ನೀವು ನಮ್ಮ ಗಮನಕ್ಕೆ ತಂದದಕ್ಕೆ ನಿಮ್ಗೆ ಧನ್ಯವಾದ ಸಲ್ಲಿಸ್ತೇನೆ. ಬಹಳಷ್ಟು ಆಸ್ಪತ್ರೆಗಳಿಗೆ ನೀವು ಭೇಟಿ ಕೊಟ್ಟಿದ್ದನ್ನ ನಾವು ನೋಡ್ತಾ ಇದ್ವಿ ಸರ್. ಬಾಣಂತಿಯರು ಕೆಳಗಡೆ ಕೂತ್ಕೊಂಡಿದ್ರೆ ಅಲ್ಲಿರೋರಿಗೆ ಬೈದು ಚೇರ್ ತರಿಸಿ ಅವ್ರನ್ನ ಕೂರ್ಸಿದ್ರಿ. ಇಲ್ಲಿ ನೋಡಿದ್ರೆ ಈ ಆಸ್ಪತ್ರೆಯಲ್ಲಿ ನೋಡಿದ್ರೆ ಒಂದು ಲಿಫ್ಟ್ ಇಲ್ಲ, ಹೋಗಿ ಬರೋದಕ್ಕೆ ಲಿಫ್ಟ್ ಇಲ್ಲ, ಬಾಣಂತಿಯರು ಇದ್ದಾರೆ, AC ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಅದಕ್ಕೂ ಮೀರಿ ಆಕ್ಸಿಜನ್ ಆಮೇಲೆ AC ಸಪ್ಲೈ ಆಗುತ್ತಲ್ಲ ಪೈಪು, ಅದು ಕಳ್ಳತನ ಆಗಿದೆ. ಅದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೂಡ ಮಾಡಿಲ್ಲ ಅಂತ ಹೇಳಿದ್ರೆ ಇಂಥ ಅಧಿಕಾರಿಗಳ ಮೇಲೆ ಏನ್ ಕ್ರಮ ತಗೋತೀರಿ ನೀವು? ಅದಕ್ಕಾಗಿ ನಿಮ್ಮ ಈ ಮಾಹಿತಿಗೆ ಧನ್ಯವಾದ ಸಲ್ಲಿಸ್ತೇನೆ. ನಾವು ಅಧಿಕಾರಿಗಳ ಮುಖಾಂತರ ತನಿಖೆ ನಡೆಸಿ ಅದನ್ನೆಲ್ಲ ಸರಿಪಡಿಸ್ತೇನೆ. ಏನಾದ್ರು ಅಧಿಕಾರಿಗೆ ಲೋಪದೋಷಗಳಿದ್ರೆ ಅವರು ಇದನ್ನು ಕ್ರಮ ತಗೊಳ್ತೇವೆ. ಅದೇ ಇವಾಗಷ್ಟೇ ನಿಮ್ ಗಮನಕ್ಕೆ ಬಂದಿದೆ ಅಂತ ಹೇಳಿದ್ರೆ ಬಹುಶಃ ತುಂಬಾ ಸ್ಟ್ರಿಕ್ಟ್ ಆಗಿ ಕ್ರಮ ತಗೋಬೇಕು ಅಂತ. ನಿಮ್ ವರ್ಕ್ ನ ನಾವು ನೋಡಿದೀವಿ, ಯಾವ ರೀತಿಯಾಗಿ ವಿಸಿಟ್ ಕೊಡ್ತೀರಾ, ಎಷ್ಟು ಸ್ಟ್ರಿಕ್ಟ್ ಆಗಿ ವಾರ್ನ್ ಅನ್ನ ಮಾಡ್ತೀರಾ ಅಂತ. ಬಟ್ ಇದನ್ನ ಹೀಗೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಇಲ್ಲ, ಖಂಡಿತವಾಗಿ ಬಿಡುದಿಲ್ಲ. ಮತ್ತೆ ಆ ಕಡೆ ಒಂದು ಖುದ್ದಾಗಿ ನಾನು ಕೂಡ ಹೋಗಿ ವಿಸಿಟ್ ಮಾಡ್ತೇನೆ ಅಲ್ಲಿಗೆ. ಒಂದ್ ಕ್ವೆಶನ್ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಇಷ್ಟೆಲ್ಲ ಕಳ್ಳತನ ಆಗ್ತಾ ಇದೆ, ಹಾಸ್ಪಿಟಲ್ ನಲ್ಲಿ ಇಷ್ಟು ಕಳ್ಳತನ ಆಗ್ತಾ ಇದೆ, ಬೇಕಿರುವಂತ ವೆರಿ ನೆಸೆಸಿಟಿ ಅಂತ ಏನ್ ಕರಿತೀವಲ್ಲ ನಾವು, ಅವುಗಳನ್ನ ಕದ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೂ ಸುಮ್ನಿರ್ತಾರೆ ಅಂತ ಹೇಳಿದ್ರೆ ಸೆಕ್ಯೂರಿಟಿ ಏನು ಸರಿಯಾಗಿಲ್ವಾ ಅಥವಾ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹೆಂಗೆ ಅಂತ? ಆಸ್ಪತ್ರೆಗಳು ಹೀಗೆ ರನ್ ಆದ್ರೆ ಹೇಗೆ? ಇಲ್ಲ, ನಿಮ್ಮ ಈ ಒಂದು ಜನಸಾಮಾನ್ಯ ಕಾಳಜಿ ಬಗ್ಗೆ ನಾನು ಇವತ್ತು ಅದನ್ನ ನಾನು ಒಪ್ತೇನೆ. ಅದು ಖಂಡಿತವಾಗಿಯೂ ನಮ್ಮ ಜವಾಬ್ದಾರಿ ಇದೆ. ಅದು ಯಾಕೆ ಈ ರೀತಿ ಆಗ್ತದೆ, ವೈದ್ಯರಿಗೆ ಏನು ಅದರಲ್ಲಿ ಏನಿದೆ, ಈ ರೀತಿ ಆಗ್ತದೆ ಉಂಟಾ ಇಲ್ವಾ, ಆಗುದಾದ್ರೆ ಯಾಕೆ ಇವರು ಕಂಪ್ಲೇಂಟ್ ಕೊಡದೆ ಸುಮ್ಮನೆ ಕೂತ್ಕೊಂಡಿದ್ದಾರೆ, ಏನ್ ಇವರಿಗೆ ಯಾಕೆ ಆ ಧೈರ್ಯ ಇಲ್ಲ ಕಂಪ್ಲೇಂಟ್ ಕೊಡ್ಲಿಕ್ಕೆ, ಅಥವಾ ನಮ್ಮಲ್ಲಿ ಸ್ಥಳೀಯ ಮಟ್ಟದ ಪರಿಸ್ಥಿತಿ ಏನಿದೆ, ಇದೆಲ್ಲ ಕೂಡ ನಾನು ಇದರ ವರದಿ ತೆಗೆದುಕೊಂಡು ಇನ್ನು ಮುಂದೆ ಈ ರೀತಿ ಆಗದ ರೀತಿಯಲ್ಲಿ ಅದಕ್ಕೆ ಸೂಕ್ತ ವ್ಯವಸ್ಥೆ ಮಾಡಿಸ್ತೇನೆ. ಖಂಡಿತ. ಬಹಳಷ್ಟು ಬಾರಿ ಬೇರೆ ಬೇರೆ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ನಾವು ವರದಿಯನ್ನ ಮಾಡಿದೀವಿ. ಅಂದ್ರೆ ಗದಗ ಸರ್ಕಾರಿ ಆಸ್ಪತ್ರೆ ಮಾತ್ರ ಅಲ್ಲ, ಬಹಳಷ್ಟು ಕಡೆಗಳಲ್ಲಿ ಸರ್ಕಾರಿ ಆಸ್ಪತ್ರೆ ಈ ರೀತಿ ಅವ್ಯವಸ್ಥೆಯ ಆಗರ ಆಗಿ ಹೋಗಿದೆ. ದಯವಿಟ್ಟು ಇದು ಎಲ್ಲದರ ಕಡೆನೂ ನೀವು ಗಮನ ಹರಿಸಬೇಕು ಸರ್. ಖಂಡಿತವಾಗಿ ಧನ್ಯವಾದ. ಎಸ್, ಥ್ಯಾಂಕ್ ಯು TV9 ಜೊತೆ ಮಾತನಾಡಿದ್ದಕ್ಕೆ. ನೋಡಿ, ಇದು ಒಂದು ಆಸ್ಪತ್ರೆಯ ಕತೆ ಅಲ್ಲ. ಒಂದು ಬಾಣಂತಿಯರು ನರಳಾಡ್ತಾ ಇರ್ತಾರೆ, ಮಕ್ಕಳು ನರಳಾಡ್ತಾ ಇರ್ತಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಈ ಹಿಂದೆ ನಾವು ಕೆಲ ಆಸ್ಪತ್ರೆಗಳ ಬಗ್ಗೆ ವರದಿ ಮಾಡಿದ್ವಿ, ಅಲ್ಲಿ ಜಿರಳೆಗಳು ಓಡಾಡ್ತಾ ಇತ್ತು. ಅಷ್ಟರ ಮಟ್ಟಿಗೆ ಅಸಹ್ಯ ಹುಟ್ಟಿಸೋ ರೀತಿಯಾಗಿರುತ್ತೆ ಆಸ್ಪತ್ರೆಯ ವಾತಾವರಣ.
ಸೊ ಇದಕ್ಕೊಂದು ಫುಲ್ ಸ್ಟಾಪ್ ಹಾಕ್ಲೇಬೇಕು. ಯು ಟಿ ಖಾದರ್ ಅವರು ಪ್ರಾಮಿಸ್ ಮಾಡಿದ್ದಾರೆ, ಹೋಗ್ತೀನಿ, ಭೇಟಿ ಕೊಡ್ತೀನಿ, ನೋಡ್ತೀನಿ, ಕ್ರಮ ತಗೋತೀವಿ ಅನ್ನೋದಾಗಿ ಕಾದ್ ನೋಡೋಣ.